ಸುರುಳಿಕಲ್ ಗ್ರಾಮದ ರೈತರೊಬ್ಬರು ತಮ್ಮ ಹೊಲದಲ್ಲಿ ಒಂದು ಜೋಡಿ ಎತ್ತುಗಳ ಸಹಾಯದಿಂದ ನಿರಂತರವಾಗಿ ಸುಮಾರು 7.5 ಗಂಟೆಗಳ ಕಾಲ ಯಾವುದೇ ಬಿಡುವಿಲ್ಲದೆ ಬರೋಬ್ಬರಿ 6.5 ಎಕರೆ ಭೂಮಿಯನ್ನ ಉಳುಮೆ ಮಾಡುವ ಮೂಲಕ ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ಆರಂಭವಾದ ಈ ಮ್ಯಾರಥಾನ್ ಉಳುಮೆ ಕಾರ್ಯವು ಮಧ್ಯಾಹ್ನ 12:30ರವರೆಗೆ ನಿರಂತರವಾಗಿ ಸಾಗಿತು. ಈ ಅದ್ಭುತ ಸಾಹಸವನ್ನ ಕಣ್ಣಾರೆ ವೀಕ್ಷಿಸಲು ಸುತ್ತಮುತ್ತಲಿನ 20 ಗ್ರಾಮಸ್ಥರು ಜಮಾಯಿಸಿದ್ರು. ರೈತನ ಮತ್ತು ಜೋಡೆತ್ತುಗಳ ಈ ಅಭೂತಪೂರ್ವ ಸಾಧನೆಯನ್ನ ಕಂಡು ಹರ್ಷಗೊಂಡ ಸುರುಳಿಕಲ್ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ತಾಯಂದಿರು ಮತ್ತು ಯುವಕರು ಸೇರಿ ಗ್ರಾಮದಲ್ಲಿ ಅದ್ದೂರಿ ವಿಜಯೋತ್ಸವ ಆಚರಿಸಿದರು. ಸಾಧನೆ ಮಾಡಿದ ಹೆಮ್ಮೆಯ ರೈತನಿಗೆ ಹಾಗೂ ಉಳುಮೆಗೆ ಸಹಕರಿಸಿದ ಬಸವಣ್ಣನಿಗೆ ಗ್ರಾಮದ ಹಿರಿಯರು ಶಾಲು ಹೊದಿಸಿ ಹೂಮಾಲೆ ಹಾಕಿ ಗುಲಾಲು ಹಾಗೂ ಪಟಾಕಿ ಸಿಡಿಸಿ ಗೌರವಿಸಿದರು. ನಂತರ ಇಡೀ ಊರಿನ ತುಂಬೆಲ್ಲ ಸಕಲ ವಾದ್ಯ ಮೇಳಗಳೊಂದಿಗೆ ಭವ್ಯ ಮೆರವಣಿಗೆಯನ್ನ ನಡೆಸಿ ಸಂಭ್ರಮಿಸಲಾಯಿತು. ಈ ಮೂಲಕ ಸುರುಳಿಕಲ್ ಗ್ರಾಮದ ಇತಿಹಾಸದಲ್ಲಿ ಈ ರೈತನ ಸಾಧನೆ ಸುವರ್ಣ ಅಕ್ಷರಗಳಲ್ಲಿ ದಾಖಲಾಗುವಂತಾಗಿದೆ. ಈ ಸಂದರ್ಭದಲ್ಲಿ ಹೊಲದ ಮಾಲೀಕರು ಶಿವನಪ್ಪ ಅಸಂಗಿ, ಗಣಿ ಹೊಡೆದ ವ್ಯಕ್ತಿ ಮಂಜುನಾಥ ಹುಣ್ಣಿಬಾವಿ, ಬಸಪ್ಪ ಕೆಲ್ಲೂರು, ಶೇಖ್ ಅಪ್ಪ ಹಂಡಿ, ಶಿವಪ್ಪ ಹುಣ್ಣಿಬಾವಿ, ಮಹೇಶ್ ಗೌಡರ, ಮಹಾಂತೇಶ ಹಿರೇಮಠ್, ಸಂಗಪ್ಪ ಕೆಲ್ಲೂರು, ಮುದ್ದಪ್ಪ ಕುರಿಗಾರ, ಬಾಲಪ್ಪ ಕೆಲ್ಲೂರು, ಯಲ್ಲಪ್ಪ ಕೆಲ್ಲೂರು, ಮಿಡಿಂಚಪ್ಪ ಕೆಲ್ಲೂರು ಹಾಗೂ ಅಂಬಲಿಹೊಪ್ಪ ಸೇರಿದಂತೆ ಸುರುಳಿಕಲ್ ಗ್ರಾಮದ ಗುರು ಹಿರಿಯರು, ಯುವಕ ಮಿತ್ರರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಕಮಲೇಶ್ ಹಡಪದ್. ಸುಮಾರು ಒಂದು ಬೆಳಿಗ್ಗೆ 5 ಗಂಟೆಗೆ ಇಲ್ಲಿ ಬಸವಣ್ಣವರು ಇಲ್ಲಿ ಮಡಿಕೆ ಹೊಡೆಯುತ್ತಿದ್ದಾರೆ. ಆದ್ರೆ ಸುಮಾರು ಬೆಳಿಗ್ಗೆ 5 ಗಂಟೆಯಿಂದ 12:30 ಗಂಟೆ ಒಳಗ ಇಲ್ಲಿ ಇತಿಹಾಸ ಆದಂತ ಬಸವಣ್ಣ ತೋರಿಸಿದ್ದಾನೆ. ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರು ಮತ್ತು ಇಲ್ಲಿ ಎಲ್ಲ ರೈತರೆಲ್ಲ ಬಂದು ಇಲ್ಲಿ ಎತ್ತಿಗೆ ಮತ್ತು ಸನ್ಮಾನ ಮಾಡಿ ಎಲ್ಲಾ ರೈತರಿಗೆ ಇಲ್ಲಿ ಅಂತ ಸ್ಥಳೀಯ ಸುರುಳಿಕಲ್ ಗ್ರಾಮ ರೈತರಿಗೆ ಮತ್ತು ಎತ್ತಿಗೆ ಒಂದು ಅದ್ದೂರಿಯಾಗಿ ಸುಸ್ವಾಗತವನ್ನು ಮಾಡಕತ್ತಿದ್ದಾರೆ. ಅವ್ರ ರೈತರನ್ನ ಸ್ವಲ್ಪ ಮಾತಾಡ್ಸೋಣ ಬನ್ನಿ ಇಲ್ಲಿ ನೋಡೋಣ. ಮುಗನೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಸುರುಳಿಕಲ್ ಗ್ರಾಮದ ಬಸಪ್ಪ ಯಲ್ಲಪ್ಪ ಕೆಲೂರು ಇವರು ಎತ್ತಿನ ಮಾಲಕರು. ಈ ಆಸ್ತಿ ಶಿವಸಪ್ಪ ಅಸಂಗಿ ಮತ್ತು ಮುದ್ದಪ್ಪ ಗುರುಕಾರ ಇವರ ಆಸ್ತಿ 6 ಎಕರೆ 4 ಗುಂಟೆ ಹೊಲನ 5 ಗಂಟೆಯಿಂದ 12 ಗಂಟೆ 30 ನಿಮಿಷಕ್ಕೆ ಪೂರ ಕಂಪ್ಲೀಟ್ ಮಡಿಕೆಯನ್ನು ಹೊಡೆದಿದ್ದಾವೆ. ಇವತ್ತಿನ ದಿವಸದಲ್ಲಿ ಒಂದು ಟ್ರ್ಯಾಕ್ಟರ್ ಕೂಡ ಆಗಂಗಿಲ್ಲ. ಇದು ಇತಿಹಾಸದಲ್ಲಿ ಬರುವಂತ ಒಂದು ಗುರಿ ಸಾಧನೆ ಮಾಡಿದಂತ ಈ ಬಸವಣ್ಣನನ್ನು ಇವತ್ತ ಈ ಇಷ್ಟೆಲ್ಲ ಮಂದಿಯಲ್ಲಿ ನಾವು ಆ ಬಸವಣ್ಣಗೆ ನಮಸ್ಕಾರ. ಎಷ್ಟು ಉಳಿದ್ರು? 5 ಗಂಟೆಯಿಂದ 12:30 6 ಎಕರೆ 4 ಗುಂಟೆ ಮುಗಿಸ್ಯಾವ ಅಂತ ಹೇಳಿ ಎಲ್ಲರೂ ಅಲ್ಲಿಂದ ನೋಡಕ್ ಬಂದೇವ್ರಿ. ಎಲ್ಲರಿಗೆ ಇವ್ ನೋಡಿದ್ರೆ ಏನ್ ಅನ್ಸತ್ರಿ, ಎತ್ ಕಟ್ಬೇಕಂತ ಅನ್ಸತ್ರಿ. ಟ್ಯಾಕ್ಟ್ರಿ ಇದ್ರು ಎಷ್ಟು 10 ಲಕ್ಷ ರೂಪಾಯಿ ಟ್ಯಾಕ್ಟ್ರಿ ಇದ್ರು ಎತ್ತಿನಂಗ ಯಾರು ನೋಡಕ್ ಬರುದಿಲ್ರಿ. ಟ್ಯಾಕ್ಟ್ರಿ 100 ಎಕರೆ ಹೊಡೆದ ಅಂದ್ರೆ ಎತ್ ಹೊಡೆದಿದ್ದ ಬೇರೆ ರೀ, ಟ್ಯಾಕ್ಟ್ರಿ ಹೊಡೆದ ಗಳೇನ ಬೇರೆ ರೀ. ಇದಕ್ಕ ಇದಾದಂಗ ಅದಕ್ಕ ಸಜ್ಜಾಗೋಲ್ರಿ ಗಳೇ. ಅದಕ್ಕೆ ಇಂತ ಎತ್ ಎಲ್ಲಾರು ಕಟ್ಬೇಕಂತೇಳಿ ರತ್ಮಿಗೆ ಹೆಮ್ಮೆ ಐತ್ರಿ ನಮಗ. ಮತ್ತೆ ಅದ್ರ ಬಸವಣ್ಣಿಂದ್ರ ಹೆಮ್ಮೆ ಬಾಳ್ರಿ. ಬೆಳಿಗ್ಗೆ 5 ಗಂಟೆಯಿಂದ ಅವರು ಟ್ಯಾಕ್ಟ್ರಿ ಮಾಡಂಗಿಲ್ರಿ. ಹಿಂಗತಿ ಟ್ಯಾಕ್ಟ್ರಿ 4-5 ತಾಸ ಆದ್ರ 4 ಮಡಿಕೆ ಇರ್ತಾವ್ರಿ. ಈಗ 3-4 ತಾಸ ಬೇಕಾ ಟ್ಯಾಕ್ಟ್ರಿಗೆ. ಮತ್ತ ಅಂತವ್ರೊಳಗೆ ಇತಿಹಾಸ ಮಾಡ್ಯಾವ್ರಿ. 7 ತಾಸ ಆತದ ಬಸವಣ್ಣ ನೀರ್ ಸದ್ಯಕ್ಕೆ ಕೊಡ್ಸಿಲ್ಲ. ತಮ್ಮಿಲ್ರಿ ಬಸವಣ್ಣ ಕಟ್ಲೇಬೇಕ್ರಿ ನಾವು. ಹಿಂಗಾಗಿ ನಾವು ಬಸವಣ್ಣ ಕಟ್ಟಿ ಪಾವಡ್ ಬಾರಿಸ್ಬೇಕು, ಎಲ್ಲಾ ರೈತರಿಗೆ ಗೊತ್ತಾಗಬೇಕು. ಮತ್ ಇನ್ನಷ್ಟು ಎತ್ತುಗಳು ನಮಗ ಕಡಿಮೆ ಆಲಕತ್ತಾವ್ರಿ. ಅದು ನಮ್ಗೆ ಇನ್ನಷ್ಟು ಜನಗಳು ರೈತರು ಹೆಚ್ಚಿಗೆ ಮಾಡ್ಲಿ. ಸುಳಿಕಲ್ ಒಳಗ ನೀವು ಯಾವತ್ತು ಎತ್ತು ತೆಗದೇನ್ರಿ. ಇಲ್ಲಿ ಯಾವತ್ತು ಮನಿಗೊಂದ್ ಜೋಡಿ ಎತ್ತುಗಳದಾವ. ಇಲ್ಲಿ ಸುತ್ತಮುತ್ತ ಕಡಿಮೆ ಅದು ಸುಳಿಕಲ್ ಒಳಗ ಕಡಿಮೆ ಇಲ್ಲ.
ಮತ್ ಹಿಂಗಾಗಿ ಎಲ್ಲಾ ರೈತರು ನೋಡಿದ್ರಪ್ಪ ಎಲ್ಲಾ ರೈತರಿಗೂ ಬಹಳ ಖುಷಿ ಆಗೈತಿ. ಹುಣಗುಂದ ತಾಲೂಕ ಬಾಗಲಕೋಟೆ ಜಿಲ್ಲಾ ಸುರುಳಿಕಲ್ ಗ್ರಾಮದವನು. ನಮ್ದು ಟ್ರ್ಯಾಕ್ಟರ್ ಇದೆ, ರಾಶಿ ಮಿಷನ್ ಇದೆ. ನಾನು ಸುಮಾರು ಹೊಲಕ್ಕೆ ಗೆಳೆಯಕ್ಕೆ ಹೋಗಿದ್ದೆ ಟ್ರ್ಯಾಕ್ಟರ್ ತಗೊಂಡು. ಈಗ ಟ್ರ್ಯಾಕ್ಟರ್ಗೆ ಡೀಸೆಲ್ ರೇಟ್ ಹೆಚ್ಚಾಗೈತಿ, ಬಾಡಿಗೆ ಕೂಡ 1200 ಕೇಳ್ತಾರ. 1200 ಕೇಳಿದ್ರಂದ್ರ ಏನ್ ಮಾಡ್ತಾರ, ಟ್ರ್ಯಾಕ್ಟ್ರಿ ಹೊಡೆದ್ರೂ ಎತ್ತಿನ ತರ ಆಗ್ಲಿಲ್ರಿ ಸರ್. ಇವತ್ತಿನ ಮೆಟ್ಟಿಗೆ ನೋಡಿದ್ರಿ ಇದನ್ನ ಬಸವನ್ನ ಮಾಡಿದ್ ನೋಡಿಬಿಟ್ರಂದ್ರ ಟ್ರ್ಯಾಕ್ಟರ್ನ ತೆಗಿಬೇಕು, ಮನಿಗೆ ಒಂದು ಜೊತೆ ಎತ್ತ ಕಟ್ಟಬೇಕಂತೇಳಿ ನಮ್ಗೆ ಹೆಮ್ಮೆ ಅನ್ಸಾಕತೈತಿ ಸರ್. ಈಗ ಡೀಸೆಲ್ ರೇಟ್ ಹೆಚ್ಚಾಯ್ತು, ಟ್ರ್ಯಾಕ್ಟ್ರಿ ಮತ್ತು ತುಳುಕ್ಲಿ ಹೆಚ್ಚಾಗತ್ತ, ಸರಿಯಾಗಿ ನಾಟಿಗೆ ಕುಂದ್ರಂಗಿಲ್ಲ. ಎತ್ತಿಲಿಂದ ಮಾಡಿದ್ದು ಒಳ್ಳೇದಂತ ಹೇಳ್ಕೊಂಡು ಎಲ್ಲ ರೈತರು ಇದು ನಿಮ್ಗೆ ಹೆಂಗ್ ನಾವು ಎತ್ತಿಂದೊಂದು ಉಲ್ಲಾಸದಿಂದ ಮಡಿಕೆ ಹೊಡಿಬೇಕಂತ ಹೇಳಿ ರೈತರ ಬಗ್ಗೆ ಅದನ್ನ ಕಾರ್ಯಕ್ರಮ ಇಟ್ಕೊಂಡು ನಾವು 5 ಗಂಟೆ ಕಟ್ರಿ 12ವರೆಗೆ ಅನ್ನೋಳಗನ 6 ಎಕರೆ ಹೊಡೆದಿವ್ರಿ. ಅದಕ್ಕ ಈಗ ನಿಮ್ಮ ಅಭಿಪ್ರಾಯ ನಮಗೂ ಬೇಕ್ರಿ ಸರ. ಅದನ್ನ ನೀವು ಒಳ್ಳೇದ್ ಮಾಡ್ಕೊಡ್ರಿ ನಮಗ. ಎಷ್ಟು ಗ್ರಾಮಸ್ಥರು ಬಂದರಿ? ಅಂದ್ರೆ ಈಗ ಸುತ್ತು ಆಜು ಬಾಜು ಒಂದ್ 8-10 ಹಳ್ಳಿ ಗ್ರಾಮಸ್ಥರು ಬಂದಾರಿ ಸರ್. ಅವ್ರು ಬಂದ್ ಎಲ್ಲಾ ಕಣ್ಣಾರ್ ನೋಡಿದ್ರಿ ಸರ್. ಕಣ್ಣಾರ್ ನೋಡಿ ಅವ್ರು ಬಾಳ ಖುಷಿ. ಇವತ್ತಿನವರೆಗೂ ಮನಿ ಒಳಗ ಬಸವಣ್ಣ ಇರ್ಬೇಕ್ರಿ, ಒಂದೊಂದ್ ಜೋಡ್ ಎತ್ತುಗಳು. ಬಸವಣ್ಣ ಅನ್ನೋ ದೊಡ್ಡವ್ ಸರ. ಈ ಟ್ಯಾಕ್ಟ್ರಿಗಳು ಡೀಸೆಲ್ ಸಿಗಂಗಿಲ್ಲ, ಒಂದ್ ಇದು ಸಿಗುದ್ರ ಟ್ಯಾಕ್ಟ್ರಿ ಇದ್ದದ್ದು ಏನು ಉಪಯೋಗ ಇಲ್ಲ ಸರ. ಬಸವಣ್ಣ ಎಲ್ಲಾರು ಕಟ್ಬೇಕ್ರಿ. ಬಸವಣ್ಣ ಕಟ್ಟಿದ್ರಿಂದ ಎಲ್ಲರಿಗೂ ಒಂದ್ ಮಾದರಿ ಐತಿ. ಬಸಪ್ಪ ಆಸಂಗಿ ಅವರು ಇದು ಒಂದು ತೋರ್ಸ್ಕಾಟೆ ನಮಗ ಎಲ್ಲರಿಗೂ ರೈತರಿಗೆ ಒಂದು ಇದು ಮಾದರಿ ಆಗ್ಯಾರ ಸರ್ ಅವ್ರು.